ಹಾಯ್ ಫ್ರೆಂಡ್ಸ್, ಕ್ರಿಕೆಟ್ ಬ್ಯಾಟ್ನ ಇತಿಹಾಸ ನಿಮಗೆ ಗೊತ್ತಾ? ಹಾಕಿ ಸ್ಟಿಕ್ ತರ ಇದ್ದ ಕ್ರಿಕೆಟ್ ಬ್ಯಾಟ್ ಈ ಹಂತಕ್ಕೆ ಬಂದಿದ್ದು ಹೇಗೆ? ಬ್ಯಾಟ್ ಇಂತಿಷ್ಟೇ ಅಗಲ ಇರಬೇಕು ಅಂತ ರೂಲ್ಸ್ ಮಾಡಿದ್ ಯಾಕೆ? ಬ್ಯಾಟ್ ತೂಕ ಎಷ್ಟಿರುತ್ತೆ, ಎಷ್ಟು ಉದ್ದ ಇರುತ್ತೆ, ಕ್ರಿಕೆಟಿಗರ ಬ್ಯಾಟ್ ಯಾರು ರೆಡಿ ಮಾಡ್ತಾರೆ, ಯಾವ ಮರದಿಂದ ಮಾಡ್ತಾರೆ, ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಕ್ರಿಕೆಟ್ ಬ್ಯಾಟ್ಗೂ ಭಯಾನಕ ಇತಿಹಾಸ. ಮೊದಲ ಬ್ಯಾಟ್ನಿಂದ ಹೋಗಿತ್ತು ಜೀವ. ಎಸ್, 1624ರಲ್ಲಿ ಕ್ರಿಕೆಟ್ ಬ್ಯಾಟ್ ಈಗ ಇರೋ ರೀತಿ ಇರಲಿಲ್ಲ. ಬದಲಿಗೆ ಹಾಕಿ ಸ್ಟಿಕ್ ರೀತಿ ಉದ್ದವಾಗಿ ತುದಿಯಲ್ಲಿ ಬೆಂಡ್ ಆಗಿ ಈ ರೀತಿ ಇತ್ತು. ಅದೇ ರೀತಿ ಬೌಲಿಂಗ್ ಕೂಡ ಅಂಡರ್ ಆರ್ಮ್ ಅಂದ್ರೆ ಕೆಳಗಿನಿಂದ ಎಸೆಯಲಾಗ್ತಿತ್ತು. ಅದನ್ನ ಬ್ಯಾಟಿಂಗ್ ಮಾಡಲು ಈ ರೀತಿಯ ಬ್ಯಾಟ್ ಸಹಕಾರಿಯಾಗಿತ್ತು. ಆದ್ರೆ ಒಂದ್ಸಲ ಮ್ಯಾಚ್ ವೇಳೆ ಜಸ್ಪರ್ ವಿನ್ನಾಲ್ ಅನ್ನೋ ಫೀಲ್ಡರ್ ಬ್ಯಾಟ್ಸ್ಮನ್ ಹತ್ತಿರದಲ್ಲೇ ನಿಂತಿದ್ರು. ಆಗ ಬ್ಯಾಟ್ಸ್ಮನ್ ಬಾಲ್ಗೆ ಹೊಡೆದಾಗ ಕ್ಯಾಚ್ ಹೋಗೋದ್ರಲ್ಲಿತ್ತು. ಆಗೆಲ್ಲ ಬ್ಯಾಟ್ಸ್ಮನ್ ಬಾಲ್ಗೆ ಒಂದೇ ಸಲ ಹೊಡೆಯಬೇಕು, ಎರಡನೇ ಬಾರಿಗೆ ಹೊಡೆಯಬಾರದು ಅನ್ನೋ ರೂಲ್ಸ್ ಇರಲಿಲ್ಲ. ಹೀಗಾಗಿ ಫೀಲ್ಡಿಂಗ್ ನಿಂತಿದ್ದ ಜಸ್ಪರ್ ಇನ್ನೇನು ಕ್ಯಾಚ್ ಹಿಡಿಯುತ್ತಾನೆ ಅನ್ನೋವಾಗ ಅದನ್ನ ತಪ್ಪಿಸಲು ಬ್ಯಾಟ್ಸ್ಮನ್ ಮತ್ತೊಂದು ಸಲ ಬ್ಯಾಟ್ ಬೀಸಿದ. ಅದು ಫೀಲ್ಡರ್ ಜಸ್ಪರ್ ವಿನ್ನಾಲ್ಗೆ ತಾಗಿ ಗಂಭೀರವಾಗಿ ಗಾಯಗೊಂಡ್ರು. 13 ದಿನ ಆದ್ಮೇಲೆ ಜೀವನೂ ಹೋಯ್ತು. ಇದು ಕೇಸ್ ಆಗಿ ಕೋರ್ಟ್ ತನಕ ಹೋಯ್ತು. ಇದಾದ್ಮೇಲೆ 1644ರಲ್ಲಿ ಬ್ಯಾಟ್ಸ್ಮನ್ ಉದ್ದೇಶಪೂರ್ವಕವಾಗಿ ಬಾಲ್ಗೆ 2 ಸಲ ಹೊಡೆಯುವಂತಿಲ್ಲ ಅನ್ನೋ ರೂಲ್ಸ್ ಮಾಡಲಾಯಿತು. ಇದು ಕ್ರಿಕೆಟ್ ಮೈದಾನದಲ್ಲಿ ಜೀವ ಹೋದ ಮೊದಲ ಘಟನೆ ಅಂತ ಹೇಳಲಾಗುತ್ತೆ. 1771ರಲ್ಲಿ ಮಾನ್ಸ್ಟರ್ ಬ್ಯಾಟ್ ಇನ್ಸಿಡೆಂಟ್. ಅದು 1771. ಆಗ ಹಾಕಿ ಸ್ಟಿಕ್ ರೀತಿ ಇದ್ದ ಬ್ಯಾಟ್ ಬದಲಾಗಿತ್ತು. ಆದ್ರೆ ಬ್ಯಾಟ್ ಅಗಲದ ಬಗ್ಗೆ ಇನ್ನೂ ರೂಲ್ಸ್ ಆಗಿರಲಿಲ್ಲ. ಕೌಂಟಿ ಕ್ರಿಕೆಟ್ ಮ್ಯಾಚ್ ನಡೀತಿತ್ತು. ಅದರಲ್ಲಿ ಶಾಕ್ ವೈಟ್ ಅನ್ನೋ ಆಟಗಾರ 3 ವಿಕೆಟ್ ಸೇರಿಸಿದ್ರೆ ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲವಾದ ಬ್ಯಾಟ್ ಹಿಡ್ಕೊಂಡು ಸ್ಕ್ರೀಸ್ಗೆ ಇಳಿದ. ಆತ ಎಷ್ಟು ರನ್ ಹೊಡೆದ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ಇಲ್ಲಿಂದ ಬ್ಯಾಟ್ ಅಗಲದ ಬಗ್ಗೆ ಚರ್ಚೆ ಆಯ್ತು. ಇದನ್ನ ಮಾನ್ಸ್ಟರ್ ಬ್ಯಾಟ್ ಇನ್ಸಿಡೆಂಟ್ ಅಂತಲೇ ಕರೆಯಲಾಯಿತು. ಬ್ಯಾಟ್ಗಳು ಯಾವಾಗ ಹೇಗೆಲ್ಲ ಬದಲಾಯಿತು? 1720ರವರೆಗೂ ಹಾಕಿ ಸ್ಟಿಕ್ ರೀತಿಯ ಬ್ಯಾಟ್ ಬಳಕೆ ಜಾರಿಯಲ್ಲಿತ್ತು. 1750ರ ವೇಳೆಗೆ ಸ್ವಲ್ಪವೇ ಬದಲಾಗಿ ಈ ರೀತಿ ಹೆಚ್ಚು ಕಡಿಮೆ ಬೇಸ್ಬಾಲ್ ಮಾದರಿಯ ಕ್ರಿಕೆಟ್ ಬ್ಯಾಟ್ ಅಸ್ತಿತ್ವಕ್ಕೆ ಬಂತು. 1774ರಲ್ಲಿ ಈಗ ಬಳಕೆಯಲ್ಲಿರೋ ಮಾದರಿಯ ಬ್ಯಾಟ್ ಬಂತು. ಆದ್ರೆ ಇದಕ್ಕೆ ಶೇಪ್ ಏನೂ ಇರಲಿಲ್ಲ. ಮೇಲಿಂದ ಕೆಳಗಿನವರೆಗೆ ಒಂದೇ ರೀತಿ ಫ್ಲಾಟ್ ಇತ್ತು. 1790ರಲ್ಲಿ ಮತ್ತಷ್ಟು ಬದಲಾಗಿ ಈ ರೀತಿ ಸ್ವಲ್ಪ ಉದ್ದವಾದ ಬ್ಯಾಟ್ ಬಳಕೆಗೆ ಬಂತು. ಇದರ ತುದಿ ರೌಂಡ್ ಶೇಪ್ ನಲ್ಲಿದ್ದು ಮುಂದೆ ಹಿಂದೆ ಫ್ಲಾಟ್ ಇದ್ದಿದ್ರಿಂದ ಆಡಲು ಕಷ್ಟ ಆಗ್ತಿತ್ತು. 1800ರ ವೇಳೆಗೆ ಬ್ಯಾಟ್ನ ತುದಿ ರೌಂಡ್ ಬದಲಾಗಿ ಫ್ಲಾಟ್ ಶೇಪ್ಗೆ ಬಂದಿತ್ತು. ಇಲ್ಲಿಯವರೆಗಿನ ಎಲ್ಲಾ ಬ್ಯಾಟ್ಗಳನ್ನು ಒಂದೇ ಮರದ ತುಂಡಿನಿಂದ ಮಾಡಲಾಗ್ತಿತ್ತು. ಆದ್ರೆ 1840ರಲ್ಲಿ ಬ್ಯಾಟ್ ಹ್ಯಾಂಡಲ್ ನಲ್ಲಿ ಸ್ಪ್ರಿಂಗ್ ಯೂಸ್ ಮಾಡಲು ಶುರು ಮಾಡಲಾಯಿತು. ಅಂದ್ರೆ ಕೀಲು ಬ್ಯಾಟ್ ಅಂತ ಹೇಳ್ತೀವಲ್ವಾ, ಅದು ಬಳಕೆಗೆ ಬಂತು. ಒಂದು ತುಂಡು ಬದಲಾಗಿ ಹ್ಯಾಂಡಲ್, ಬ್ಯಾಟ್ ಸಪರೇಟ್ ಆಗಿ ಕೂರಿಸೋ ವಿಧಾನ ಇದಾಗಿತ್ತು. 1900ರ ವೇಳೆಗೆ ಅಂಡರ್ ಆರ್ಮ್ ಬದಲಾಗಿ ಓವರ್ ಆರ್ಮ್ ಬೌಲಿಂಗ್ ಶುರುವಾಗಿತ್ತು. ಅಂದ್ರೆ ಕೈ ತಿರುಗಿಸಿ ಸ್ಪೀಡ್ ಬೌಲಿಂಗ್ ಮಾಡೋ ವಿಧಾನ. ಆಗ ಸ್ಪೀಡ್ ಬೌಲಿಂಗ್ ಆಡಲು ಬೇಕಾದಂತೆ ಬ್ಯಾಟ್ ಆಕಾರ ಬದಲಿಸಲಾಯಿತು. ಆ ಬ್ಯಾಟ್ ಹೆಚ್ಚು ಕಡಿಮೆ ಈಗ ಬಳಕೆಯಲ್ಲಿರೋ ಬ್ಯಾಟ್ ರೀತಿಯೇ ಇತ್ತು. ಸದ್ಯ ಈ ಆಕಾರದ ಬ್ಯಾಟ್ ಬಳಕೆಯಲ್ಲಿದೆ. ಇನ್ನು ಇದು ನೋಡಿ, ಮಂಗೂಸ್ ಬ್ಯಾಟ್. ಈ ಬ್ಯಾಟ್ ಅನ್ನು ಅಟ್ಯಾಕಿಂಗ್ ಬ್ಯಾಟ್ಸ್ಮನ್ಗಳು ಯೂಸ್ ಮಾಡಿದ್ದಾರೆ. ಈ ಹಿಂದೆ 1983ರಲ್ಲಿ ಕಪಿಲ್ ದೇವ್ ಜಿಂಬಾಬ್ವೆ ವಿರುದ್ಧ 175 ರನ್ ಹೊಡೆದಿದ್ದು ಈ ಬ್ಯಾಟ್ನಲ್ಲೇ. ಕ್ರಿಕೆಟ್ ಬ್ಯಾಟ್ಗೆ ಇರೋ ರೂಲ್ಸ್ಗಳು. ಮಾನ್ಸ್ಟರ್ ಬ್ಯಾಟ್ ಇನ್ಸಿಡೆಂಟ್ ಆದ್ಮೇಲೆ ಕ್ರಿಕೆಟ್ ಬ್ಯಾಟ್ಗೆ ಹಲವು ರೂಲ್ಸ್ ಗಳನ್ನು ಮಾಡಲಾಯಿತು. ಬ್ಯಾಟ್ 38 ಇಂಚ್ಗಿಂತ ಉದ್ದ ಇರಬಾರದು, 4.25 ಇಂಚ್ಗಿಂತ ಅಗಲ ಇರಬಾರದು ಅಂತ ರೂಲ್ಸ್ ಬಂತು. ಇನ್ನು 2.64 ಇಂಚ್ಗಿಂತ ದಪ್ಪ ಇರಬಾರದು. ಅದೇ ರೀತಿ ಕ್ರಿಕೆಟ್ ಬ್ಯಾಟ್ ತೂಕ 1.55 kgಗಿಂತ ಜಾಸ್ತಿ ಇರಬಾರದು. 1971ರ ನಂತರ ಕ್ರಿಕೆಟ್ ಬ್ಯಾಟ್ ಅನ್ನು ಮರದಿಂದಲೇ ಮಾಡಬೇಕು ಅನ್ನೋ ನಿಯಮ ಮಾಡಲಾಯಿತು. ಬ್ಯಾಟ್ ಅನ್ನು ಯಾವ ಮರದಲ್ಲಿ ಮಾಡ್ತಾರೆ?
ಕ್ರಿಕೆಟ್ ಬ್ಯಾಟ್ ತಯಾರಿಸಲು ಇಂಗ್ಲೆಂಡ್ನಲ್ಲಿ ಹೆಚ್ಚಾಗಿ ವಿಲ್ಲೋ ಅನ್ನೋ ಮರಗಳನ್ನು ಬಳಸಲಾಗುತ್ತೆ. ಭಾರತದಲ್ಲೂ ಇದೇ ಮರದಿಂದ ಹ್ಯಾಂಡ್ ಮೇಡ್ ಬ್ಯಾಟ್ ತಯಾರಿಸಲಾಗುತ್ತೆ. ಇನ್ನು ಕ್ರಿಕೆಟ್ ಬ್ಯಾಟ್ನಲ್ಲಿ ಆಟಗಾರರು ಹಾಕಿಕೊಳ್ಳುವ ಸ್ಟಿಕ್ಕರ್ಗೂ ಬ್ಯಾಟ್ಗೂ ಯಾವುದೇ ಸಂಬಂಧ ಇರೋದಿಲ್ಲ. ಕಂಪನಿಗಳು ಜಾಹೀರಾತಿಗಾಗಿ ಫೇಮಸ್ ಆಟಗಾರರ ಬ್ಯಾಟ್ನಲ್ಲಿ ತಮ್ಮ ಸ್ಟಿಕ್ಕರ್ ಅಂಟಿಸುತ್ತವೆ. ಅದರ ಬದಲಿಗೆ ಆಟಗಾರರಿಗೆ ದೊಡ್ಡ ಮೊತ್ತದಲ್ಲಿ ದುಡ್ಡು ಕೂಡ ನೀಡುತ್ತವೆ. ಫ್ರೆಂಡ್ಸ್, ಕ್ರಿಕೆಟ್ನಲ್ಲಿ 3 ವಿಭಾಗ ಇರುತ್ತೆ: ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್. ಕ್ರೀಸ್ನಲ್ಲಿ ನಿಂತ ಬ್ಯಾಟ್ಸ್ಮನ್ಗೆ ಬ್ಯಾಟ್ ತುಂಬಾ ಮುಖ್ಯವಾಗಿರುತ್ತೆ. ಹೀಗಾಗಿ ಬ್ಯಾಟ್ ಯಾವಾಗ ಹೇಗೆಲ್ಲ ಬದಲಾಗ್ತಾ ಬಂತು ಅಂತ ತಿಳಿಸಿಕೊಡುವ ಈ ವಿಡಿಯೋ ಮಾಡಿದ್ದೀವಿ. ಇವಿಷ್ಟು ಬ್ಯಾಟ್ಗಳಲ್ಲಿ ಯಾವುದು ಚೆನ್ನಾಗಿದೆ, ಕ್ರೇಜಿ ಆಗಿರೋ ಬ್ಯಾಟ್ ಯಾವುದು? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.